ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಶಾಲಿನಿಯವರು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ ಜಾತ್ರೆ ಆಗಿದೆ ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಇಲ್ಲಿ ಸ್ವಲ್ಪ ಓಡಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಆಚೆ. ಹೊಂಗೆ ಗಿಡ ಹೂ ಬಿಟ್ಟಿದೆ ನೋಡಿ, ಹೊಂಗೆ ಗಿಡನೇ ಇಲ್ಲ ಊರಲ್ಲಿ, ಅಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಇವಾಗ. ಸೊ ಇಲ್ಲಿ ಯಾವುದೋ ಒಂದು ಸ್ವಲ್ಪ ಗಿಡ ಇದೆ ನಮ್ಮ ಮನೆ ಹತ್ರನೇ, ಹೂ ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗಂತೂ ಸಿಕ್ಕಾಪಟ್ಟೆ ಇರ್ತಿತ್ತು ಇದು ಗಿಡ. ನಾವೆಲ್ಲ ಆಟ ಆಡ್ತಿದ್ದಿದ್ದು ಹೊಂಗೆ ಗಿಡದ ಕೆಳಗಡೆನೆ. ಸೊ ಇವಾಗ ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಬರೋಣ, ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ ಮಾವಿನಕಾಯಿ. ನಮ್ಮೂರಲ್ಲಿ ಮಾವಿನ ಗಿಡಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಹೇಳಿ. ನೋಡ್ಬೋದು, ಇದು ಸಿಂಧೂರಕಾಯಿ, ಎಲ್ಲ ವೆರೈಟಿ ಮಾವಿನಕಾಯಿನೂ ಸಿಗುತ್ತೆ ನಮ್ಮೂರಲ್ಲಿ. ಪ್ರತಿಯೊಂದು ಅಷ್ಟೇ, ಲೈಕ್ ಹುಣಸೆ ಗಿಡ, ಮಾವಿನ ಗಿಡ, ತೆಂಗು, ಅಡಿಕೆ, ಎಲ್ಲ ಥರದ್ದು, ಈ ಎಳ್ಚಿ ಹಣ್ಣು ಮತ್ತು ಕಾರೆ ಹಣ್ಣು. ಕೆಲವೊಂದಷ್ಟು ಊರುಗಳಲ್ಲಿ ಈ ಥರದ್ದೆಲ್ಲ ಸಿಗೋದೇ ಇಲ್ಲ. ಹುಣಸೆ ಹಣ್ಣಿನ ಗಿಡನೇ ಸಿಗೋದಿಲ್ಲ, ಮಾವಿನ ಗಿಡನೇ ಇರೋದಿಲ್ಲ, ಬರೀ ತೆಂಗು, ಅಡಿಕೆ ಈ ಥರ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಮ್ಮ ಮನೆ ಹತ್ರ ಇರೋವಂಥ ಮಾವಿನ ಗಿಡದಲ್ಲಿ ಮಾವಿನಕಾಯಿ ಕಿತ್ಕೊಳ್ಳೋಕೆ ಬಂದಿದ್ದೀನಿ. ಖುಷಿ ಕೇಳ್ತಾ ಇದ್ದಾಳೆ ನೋಡಿ, ಬೇಕು ಅಂತ. ತೋರಿಸ್ತೀನಿ ನೋಡಿ. ಮಾವಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ, ಅಲ್ಲೇ ಹಣ್ಣು ಕೂಡ ಆಗ್ತಿದ್ದಾವೆ. ಮನೆಯಲ್ಲಿ ಹಣ್ಣು ತಂದು ಇಟ್ಟಿದ್ದಾರೆ. ಇದು ಬೆನಿಷ ಮಾವಿನಕಾಯಿ ಅಂತ ಹೇಳಿ, ಇದು ಕೂಡ ಕಾಯಿ ತುಂಬಾ ಚೆನ್ನಾಗಿರುತ್ತೆ, ಹಣ್ಣು ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಮಾವಿನಕಾಯನ್ನು ಕಿತ್ತಾಗ ಈ ರೀತಿಯಾಗಿ ಬರುತ್ತಲ್ಲ ಹೆಸರು, ಇದೇನಾದರೂ ಕಣ್ಣಿಗೆ ಅಥವಾ ಯಾವುದೇ ಒಂದು ಚರ್ಮದ ಮೇಲೆ ಬಿದ್ದರೆ ಗಾಯ ಆಗುತ್ತೆ ಸುಟ್ಟಾಗೆ. ಸೊ ಹುಷಾರಾಗಿ ಕಿತ್ಕೊಳ್ಬೇಕು. ಖುಷಿ ಆಲ್ರೆಡಿ ಮಾವಿನಕಾಯಿನ ಕಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಬಟ್ ಆಗ್ತಾ ಇಲ್ಲ. ಕಣ್ಣಲ್ಲಿ ನೀರು ನೋಡಿ ಹೆಂಗೆ ಬರ್ತಾ ಇದೆ ಅಂತ ಹೇಳಿ ಮಾವಿನಕಾಯಿಗೋಸ್ಕರ. ಮನೆ ಹತ್ರ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಬನ್ನಿ ಹೋಗಿ ನೋಡೋಣ ಏನು ತಿಂಡಿ ಮಾಡ್ತಾರೆ ಅಂತ. ಇದು ನಮ್ಮ ತೋಟದಲ್ಲೇ ಇರೋವಂಥ ಹಲಸಿನ ಮರ. ಹಲಸಿನಕಾಯಿ ನೋಡ್ಬೋದು ಎಷ್ಟು ಗೊಂಚಲೇ ಬಿಟ್ಟಿದೆ ಅಂತ ಹೇಳಿ. ತುಂಬ ವೆರೈಟಿಯ ಹಲಸಿನ ಹಣ್ಣಿದೆ ನಮ್ಮ ತೋಟದಲ್ಲಂತೂ. ಸೊ ಇದರಲ್ಲಿ ಯಾವುದು ಕೂಡ ಇನ್ನೂ ಹಣ್ಣಾಗೋದಕ್ಕೆ ರೆಡಿ ಇಲ್ಲ, ಎಲ್ಲ ತುಂಬ ಎಳೆಯವು. ಹಲಸಿನಕಾಯಿ ಸಾಂಬಾರನ್ನ ಮಾಡ್ಬೋದಾಗಿತ್ತು, ಬಟ್ ಜಾತ್ರೆಯಲ್ಲಿ ಕೂಡ ಹಲಸಿನಕಾಯಿ ಸಾಂಬಾರೇ ಮಾಡಿರೋದ್ರಿಂದ ಈ ಒಂದು ಸಾಂಬಾರು ಕ್ಯಾನ್ಸಲ್. ಚೆಂಡು ಮಲ್ಲೆ ಹೂವು ಬಿಟ್ಟಿದೆ. ಸೊ ಹೂವನ್ನೆಲ್ಲ ಎತ್ಕೊಂಡೇ ಇಲ್ಲ, ಅಮ್ಮ ಹಂಗೆ ಬಿಟ್ಟಿದ್ದಾರೆ. ಸ್ವಲ್ಪ ಹೂ ಬಿಡೋದಕ್ಕೆ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ. ತುಂಬಾ ದೊಡ್ಡ ಗಿಡನೇ ಇದು. ಇದು ಕಣಗ್ಲ ಗಿಡ ಅನಿಸುತ್ತೆ, ಕಣಗ್ಲ ಗಿಡದ ಹೂವು. ಇದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ. ಯಾವ ಹೂವು ಇರಲಿಲ್ಲ ಅಂದ್ರೂ ಈ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ಇದು ಕನಕಾಂಬರ, ಇದು ದಾಸವಾಳ, ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅಮ್ಮ. ಇದು ಚೆಂಡು ಹೂವು, ಇದು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಬೇಕಾದಷ್ಟು ಗಿಡಗಳನ್ನ ಹಾಕಿದ್ದಾರೆ ಇಲ್ಲಿ. ಇದು ಪ್ರಯಾಂಶಿಕೆ ಅಂತ ಹೇಳಿ ಒಣಗೊನೆ ಸೊಪ್ಪಿನ ಗಿಡನ ಈ ರೀತಿ ಕ್ರೇಟ್ನಲ್ಲಿ ಹಾಕಿಟ್ಟಿದ್ದಾರೆ. ಮತ್ತಿದು ನೆಲ್ಲೋವರೆಕಾಯಿ ಗಿಡ. ಈ ಥರ ಅಮ್ಮಂಗೆ ಏನಾದರೂ ಗಿಡಗಳನ್ನ ಬೆಳೆಸೋದು ತುಂಬಾ ಇಷ್ಟ ಆಗುತ್ತೆ. ಅಂದರೆ ನಾವು ಪಟ್ ಅಂತ ತಿಂತೀವಿ. ಇಲ್ಲಪ್ಪ, ನಾವು ತಿಂತೀವಿ. ನಾನು ತಿಂತೀನಿ, ನಾನಲ್ವಾ ಮಾವಿನ ಹಣ್ಣು ಹಚ್ಕೊಂಬಂದಿದ್ದು. ಹಾಂ ಪ್ರೇಯಶ್, ನಿಂಗೆ ಬೇಕಾ? ಯಾಕೆ? ತಿಂದ್ರಿ. ಸೊ ಇವಾಗ ದೇವರು ಮನೆ ಹತ್ರನೂ ಬಂದು ಗದ್ಗೆ ಮಾಡಿಸೋವಂಥವ್ರು ದೇವ್ರನ್ನ ಮನೆ ಒಳಗೆ ಕರೆದು ಅದಕ್ಕೆ ಗದ್ಗೆನ ಮಾಡಿಸ್ಬೋದು. ಸೊ ಇಲ್ಲಾಂದರೆ ಕೂಡ ಅಷ್ಟೇ, ಆಚೆನಲ್ಲೇ ಬರುತ್ತೆ, ಅಲ್ಲಿ ಕೂಡ ಪೂಜೆನ ಮಾಡಿಸ್ಕೊಳ್ಬೋದು. ನಾವಿಲ್ಲಿ ದೇವರಿಗೆ ಎಡೆಯಾಗಿ ಫಲಾರನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಆರತಿಗೆ
ತಂಬಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಿದ್ರು ಅಮ್ಮ. ಹೆಸರು ಕಾಳಂತೂ ತುಂಬ ಜಾಸ್ತಿ ಮೊಳಕೆ ಬಂದುಬಿಟ್ಟಿದ್ದು. ತಂಬಿಟ್ಟನ್ನು ಮರ್ತಿದ್ರು ಅಮ್ಮ ಆ್ಯಕ್ಚುಲಿ. ಸೊ ಇವಾಗ ನಾನು ನೆನಪಿಸ್ದೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೊಂಬಾಳೆನ ತಂದಿದ್ರು, ಅಡಿಕೆ ಹೊಂಬಾಳೆ. ಸೊ ಅದು ಒಂದು ಹಾಳಾಗ್ಬಿಟ್ಟಿತ್ತು, ಸ್ವಲ್ಪ ತುಂಬಾ ಒಣಗಿರೋ ಥರ ಬಿಸಿಲಿಗೆ. ಸೊ ಅದಕ್ಕೆ ಹೋಗಿ ಮತ್ತೆ ಇನ್ನೊಂದನ್ನ ತೊಗೊಂಡು ಬಂದರು. ದೇವರಿಗೆ ಮಡ್ಲಕ್ಕಿ ಪೂಜೆಗೆ ಬಾಳೆಹಣ್ಣು ಕಾಯಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾಯಿದ್ರು. ದೇವರು ಗದಿಯಾಗಿ ಕೂತ್ಕೊಳ್ಳೋವಂಥ ಸ್ಥಳನೆಲ್ಲ ತುಂಬ ನೀಟಾಗಿ ಇರಿಸ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಚಾಪೆ ಮತ್ತು ಪಂಚೆ ಎಲ್ಲದನ್ನು ಕೂಡ ಹೊಸ್ದಾಗಿ ಮಡಿ ಮಾಡಿ ಒಗ್ದಿರೋವಂಥದ್ದನ್ನು ತೊಗೊಂಡು ಬಂದು ಇಲ್ಲಿ ಹಾಕಿಟ್ಟಿದ್ರು. ಸೊ ದೇವ್ರು ಕೂಡ ಬಂತು. ಒಂದು 4 o'clock ಅಷ್ಟರಲ್ಲಿ ಬರುತ್ತೆ ಪ್ರತಿ ವರ್ಷವೂ, ಈವ್ನಿಂಗ್ ಟೈಮ್ ಆ ಥರ. ಸೊ ಇದು ನಮ್ಮ ಒಂದು ಮಹದೇಶ್ವರ ಸ್ವಾಮಿ ದೇವರು. ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಮೆರವಣಿಗೆ ದೇವರು ಅಂತ ಹೇಳಿ ಇರುತ್ತೆ. ನಮ್ಮೂರಲ್ಲಿ ಈ ರೀತಿಯಾಗಿದ್ದೆ ಹೊತ್ಕೊಂಡು ದೇವರನ್ನು ಹೋಗೋ ಥರ. ಸೊ ಪೂಜೆ ಕೂಡ ಎಲ್ಲ ಮಾಡಿದ್ವಿ, ಆರತಿ ಕೂಡ ಮಾಡಿದ್ವಿ. ದೇವರಿಗೆ ಕೂಡ ಪಾನಕ ಫಲಹಾರ ಎಲ್ಲದನ್ನು ಕೂಡ ಮಾಡಿ ಬಂದಿದ್ದವರಂಥವ್ರಿಗೆ ದೇವರ ಜೊತೆಯಲ್ಲಿ. ಸೊ ಅವರಿಗೂ ಕೂಡ ಎಲ್ಲರಿಗೂ ಕೊಟ್ವಿ. ತುಂಬ ಹೊತ್ತು ಇರೋದಿಲ್ಲ, ಪ್ರತಿಯೊಂದು ಮನೆಗೂ ಹೋಗಬೇಕಾಗಿರೋದ್ರಿಂದ ಆದಷ್ಟು ಬೇಗ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಕುಷ್ಗೆ ಕೊಟ್ಟಿದ್ರು ತೆಂಗಿನಕಾಯಿನ ಈಡ್ಗಾಯಿ ಹಾಕೋದಕ್ಕೆ, ಬಟ್ ಅವನ ಕೈಲಿ ಹೊಡಿಯೋದಕ್ಕಾಗಲಿಲ್ಲ. ಅಪ್ಪಾಜಿನೇ ಇಲ್ಲಿ ಹೊಡಿತಾ ಇದ್ದಾರೆ ನೋಡಿ. ಅವನ್ನ ದೇವರು ಮೇಲೆ ಹೋಗುತ್ತೆ, ನೀನು ಕೆಳಗಡೆ ಕೂತ್ಕೊ ಅಂತ ಹೇಳಿದ್ವಿ. ಬಟ್ ಅವನಿಗೆ ಎಲ್ಲಿ ಕೂತ್ಕೋಬೇಕು ಅಂತಲೇ ಕನ್ಫ್ಯೂಸ್ ಆಗಿತ್ತು. ಆದರೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ಬಿಟ್ಟ. ಅವನಿಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನ್ನ ಮಗನಿಗೆ ದೇವಸ್ಥಾನದ ಹತ್ರ ಹೋಗೋವಂಥದ್ದು ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಯಾವಾಗಲೂ ಕೂಡ ಅವ್ರ ತಾತನ 1 ಸೆಕೆಂಡು ಬಿಡೋದಿಲ್ಲ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಅಂತಂದರೆ ಸಾಕು, ಸೊ ಜೊತೆಯಲ್ಲಿ ಹೊರಟ್ಬಿಡ್ತಾನೆ. ಇಲ್ಲಿ ಅವರೆಲ್ಲರೂ ಕೂಡ ಗಾಡಿ ಹತ್ತಿದ್ದನ್ನ ನೋಡಿ ಖುಷಾಲಿನಿ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಗಾಡಿ ಹತ್ರ ಕೂತ್ಕೊಂಡಿದ್ಲು. ಸ್ವಲ್ಪ ಹೊತ್ತು ಅವಳನ್ನು ಕೂಡ ಹತ್ತಿಸ್ಕೊಂಡ್ರು. ಅದಾದಮೇಲೆ ಖುಷ್ ಆ್ಯಂಡ್ ಪ್ರೇಯಾಂಶ್ನ ಕರ್ಕೊಂಡು ದೇವಸ್ಥಾನದ ಹತ್ರ ಹೋದರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.